ಹೌದು, ದರ್ಶನ್ ಅಂಡ್ ಟೀಮ್ ಅನ್ನ ಈಗ ಮತ್ತೆ ಕೋರ್ಟ್ಗೆ ಹಾಜರುಪಡಿಸ್ತಾ ಇರುವಂತಹ ಪ್ರಕ್ರಿಯೆ ನಡೀತಾ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕರ್ಕೊಂಡು ಬರಲಾಗಿದೆ. ನೇರವಾಗಿ ಕೋರ್ಟ್ಗೆ ಕರ್ಕೊಂಡ್ ಬಂದಿದ್ದಾರೆ ಪೊಲೀಸರು ಅನ್ನುವಂಥದ್ದನ್ನ ಈಗ ತಾರೆ ನೀವು ಗಮನಿಸ್ತಾ ಇದ್ರಲ್ಲ. ಪೊಲೀಸ್ ಬಸ್ ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಈಗ ಪೊಲೀಸರು ಕರ್ಕೊಂಡ್ ಬಂದಿದ್ದಾರೆ. ಇವ್ರನ್ನೆಲ್ಲ ಈಗ ಮತ್ತೆ ಕಸ್ಟಡಿಗೆ ಕೇಳುವಂತ ನಿಟ್ಟಿನಲ್ಲಿ ಪೊಲೀಸರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅಂದ್ರೆ ಇವ್ರು ಮಾಡಿರುವಂತದ್ದು ಕ್ರೌರ್ಯ ಒಂದೆರಡಲ್ಲ. ಆ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಸಹಜವಾಗಿ ಇನ್ನೂ ಕೂಡ ಸಮಯ ಬೇಕಾಗಿರ್ಬೋದು. ಹಾಗಾಗಿ ಎಲ್ರು ಅಂತಲ್ಲ, ಈಗ ಯಾರೋ ಕಾರ್ನಲ್ಲಿ ಕರ್ಕೊಂಬಂದ್ರು, ಇನ್ನೊಬ್ರು ದರ್ಶನ್ ಜೊತೆ ಫೋಟೋ ತೆಗೆಸ್ಕೊಳಕಂತ ಕರ್ಕೊಂಬಂದ, ಸೊ ಅಂತವ್ರನ್ನೆಲ್ಲರೂ ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಮುಂದುವರಿಸಬೇಕಂತದ್ದು ಅನಿವಾರ್ಯತೆ ಬಹುಶಃ ಇಲ್ಲ ಅಂತ ಕಾಣಿಸುತ್ತೆ. ಆದ್ರೆ ದರ್ಶನ್ ಅಂಡ್ ಕೆಲವೊಂದು ಮಂದಿಯನ್ನ ಮತ್ತಷ್ಟು ಹೆಚ್ಚಿನ ವಿಚಾರಣೆಗೋಸ್ಕರ ಪೊಲೀಸ್ ಕಸ್ಟಡಿಗೆ ಕೇಳಬೇಕಾದಂಥದ್ದು ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಅದರಂತೆ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಲವರನ್ನ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಇಲ್ಲಿ SPP ಪರವಾಗಿ, ಅಂದ್ರೆ ಈಗ ಈ ಪೊಲೀಸರ ಪರವಾಗಿ ವಿಶೇಷ ಅಭಿಯೋಜಕರನ್ನೇನೋ ನೇಮಿಸಲಾಗಿದೆ. SPP ಅವ್ರ ವಾದ ಏನಿರುತ್ತೆ, ಯಾವ ಕಾರಣಕ್ಕಾಗಿ ಪೊಲೀಸ್ ಕಸ್ಟಡಿ ಅವಧಿಯನ್ನ ಮುಂದುವರಿಸಬೇಕು, ನೋಡಿ ಇಲ್ಲಿ ದರ್ಶನ್ ಇಳಿತಾ ಇರುವಂಥದ್ದನ್ನ ನೋಡ್ಬೋದು. ಅವರ ಮುಂದೆನೆ ಪವಿತ್ರ ಗೌಡ ಅವರು ಇಳಿದಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ದರ್ಶನ್ ಅವ್ರು ಇಳಿತಾ ಇದ್ದ ಹಾಗೆ ಅವರ ಹೆಗಲ ಮೇಲೆ ಕೈ ಹಾಕಿ ಪೊಲೀಸರು ಅವರನ್ನ ಕರ್ಕೊಂಡು ಹೋದ್ರು. ಸೊ ಬೇರೆ ಬೇರೆ ಈ ಪ್ರಕರಣದಲ್ಲಿರುವಂತಹ ಅಕ್ಯೂಸ್ಡ್ಗಳನ್ನ ಹೇಗೆ ಹೆಗಲು ಮೇಲೆ ಕೈ ಹಾಕಿ ಕಾಲರ್ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದಾರೋ, ಅದೇ ರೀತಿಯಾಗಿನೇ ದರ್ಶನ್ನ ಹೆಗಲು ಮೇಲೂ ಕೂಡ ಕೈ ಹಾಕಿ ಪೊಲೀಸರು ಕರ್ಕೊಂಡು ಹೋದ್ರು. ಇಂಥದ್ದೊಂದು ಸ್ಥಿತಿಯಲ್ಲಿ ಈಗ ದರ್ಶನ್ ಅಂಡ್ ಟೀಮ್ ಇರುವಂಥದ್ದು. ಅದಾದ ನಂತರ ಬಗೆದಷ್ಟು ಕೆಲ ಮಾಹಿತಿಗಳು ಈ ವಿಚಾರವಾಗಿ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಇನ್ ಡಿಟೇಲ್ ಆಗಿ ತನಿಖೆ ನಡೆಸಬೇಕಾದಂಥದ್ದು ಅನಿವಾರ್ಯತೆ ಇದೆ. SPP ಆಗಿ ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಸದ್ಯ ಕೋರ್ಟ್ ಹಾಲ್ಗೆ ಪ್ರಸನ್ನ ಕುಮಾರ್ ಕೂಡ ಆಗಮಿಸಿದ್ದಾರೆ. ಸ್ಪೆಷಲ್ ಪ್ರಾಸಿಕ್ಯೂಟರ್ ಕೋರ್ಟ್ ಹಾಲ್ನಲ್ಲಿ ಪವಿತ್ರ ಗೌಡ ಕಣ್ಣೀರ್ ಹಾಕ್ತಾ ಇದ್ದಾರೆ ಅನ್ನೋದನ್ನ ಕೇಳ್ಪಟ್ವಿ. ನೀವು ಅಲ್ಲಿ ಇಳಿತನೂ ಕೂಡ ಪಾಪ ಅವರು ತಮ್ಮ ಬಟ್ಟೆಯಲ್ಲಿ ಅಂದ್ರೆ ತಮ್ಮ ವೇಲನ್ನ ಅವರು ಮುಖಕ್ಕೆ ಮುಚ್ಕೊಂಡಿದ್ರು. ಒಂದ್ ರೀತಿ ಅತ್ತಂತ ರೀತಿಯಾಗೆ ಕಂಡು ಬರ್ತಾ ಇತ್ತು. ಗೊತ್ತಿಲ್ಲ, ಈ ತರ ಕೋರ್ಟಿಗೆ ಕರ್ಕೊಬರೋದು, ಬಹಳ ಜನ ಬಂದು ಸೇರೋದು, ಇಡೀ ಕೋರ್ಟ್ ಹಾಲ್ನಲ್ಲಿರುವಂತ ಮಂದಿ ವಕೀಲರು ಎಲ್ಲ ಅವರನ್ನೇ ನೋಡೋದು, ಸೊ ಈ ಥರದೆಲ್ಲ ಆದಾಗ ಒಂದು ಸಹಜವಾಗಿ ಒಂದು ರೀತಿ ಪ್ಯಾನಿಕ್ ಆದಂಥ ರೀತಿಯಾಗಿ ಅವ್ರು ಆಗ್ಬೋದು ಅಂತ ಕಾಣಿಸುತ್ತೆ. ಬಟ್ ಮೊನ್ನೆ ಎಲ್ಲ ಬಹಳ ಧೈರ್ಯದಿಂದ ಇರುವಂಥ ರೀತಿಯಾಗಿ ಕಂಡು ಬರ್ತಾ ಇತ್ತು. ಆಗಾಗ ಮಹಜರಿಗೆ ಹೋದಂಥ ಸಂದರ್ಭದಲ್ಲೆಲ್ಲ ಸ್ವಲ್ಪ ಕಣ್ಣೀರು ಹಾಕೋದು, ಈ ಥರದ್ದೆಲ್ಲ ನೋಡ್ತಾ ಇದ್ವಿ. ಬಟ್ ಇವತ್ತು ಹಂಗಲ್ಲ, ಕೋರ್ಟ್ ಆವರಣಕ್ಕೆ ಬರ್ತಾ ಇದ್ದ ಹಾಗೇನೆ ಅವರು ತಮ್ಮ ಮುಖ ಮುಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ರು. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈಗ ನೋಡಿ, ಇಲ್ಲಿ ದರ್ಶನ್ ಅವರು ಇಳಿದಂಥದ್ದನ್ನ ನೋಡಬಹುದು. ಈ ಕಡೆ ಮೊದಲಿಗೆ ಪವಿತ್ರ ಗೌಡ ಅವರು ಇಳಿದಂಥದ್ದನ್ನ ನೋಡ್ಬೋದು. ಎಲ್ಲರೂ ಒಂದೇ ಬಸ್ನಲ್ಲಿ ಹಾಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹತ್ತತ್ರ 13 ಮಂದಿ ಆರೋಪಿಗಳನ್ನು ಕೂಡ ಒಂದೇ ಬಸ್ನಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಪವಿತ್ರ ಗೌಡ ಅವರು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ವೇಲ್ ಮುಚ್ಕೊಳ್ತಾ ಅವ್ರು ಹೋಗ್ತಾ ಇರುವಂಥದ್ದನ್ನ ನೋಡ್ಬೋದು. ದರ್ಶನ್ ಇಲ್ಲಿ ಬರ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಹಾಗೆ ನಾವು ಕೇಳ್ಪಡ್ತಾ ಇದ್ವಿ. ಮೊದಲ 2 ದಿನದಲ್ಲಿದ್ದಂಥ ಗತ್ತು ಗೈರತ್ತು ಈಗ ದರ್ಶನ್ ಅವರಲ್ಲಿ ಕಂಡು ಬರ್ತಾ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು. ಯಾಕಂತಾರೆ ಮೊನ್ನೆ ಮಹಜರಿಗೆ ಕರ್ಕೊಂಡು ಹೋದಂಥ ನಂತರದಲ್ಲಂತೂ ಸ್ವಲ್ಪ ಕುಗ್ಗಿದಂಥ ರೀತಿಯಾಗಿ ಅವ್ರು ಕಂಡು ಬರ್ತಾ ಇದ್ದಾರೆ ಅನ್ನೋಂಥನ್ನೆಲ್ಲ ನಾವು ಕೇಳ್ಪಡ್ತಾ ಇದ್ವಿ. ಆಮೇಲೆ ಇವತ್ತು ಕರ್ಕೊಂಬರುವಂಥ ಸಂದರ್ಭದಲ್ಲಿ ಏನಾದ್ರು ಜೀಪಲ್ಲಿ ಕರ್ಕೊಂಬರೋದು ಮತ್ತೊಂದೇನೂ ಅಲ್ಲ, ಸಾಮಾನ್ಯ ಆರೋಪಿಗಳನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೋ ಅದೇ ರೀತಿಯಾಗಿ. ನೋಡಿ, ಇಲ್ಲಿ ದರ್ಶನ್ ಅವರನ್ನ ಕರ್ಕೊಂಬರುವಂಥ ಸಂದರ್ಭದಲ್ಲೂ ಕೂಡ ಸಾಮಾನ್ಯ ಆರೋಪಿಯನ್ನು ಹೇಗೆ ಕರ್ಕೊಂಬರ್ತಾರೆ ನೋಡಿ, ಕೈ ಹಿಡಿದು ಅವ್ರನ್ನ ಕರ್ಕೊಂಬರ್ತಾ ಇದ್ರು. ಬಟ್ ದರ್ಶನ್ ಅವರು ಆ ಸಂದರ್ಭದಲ್ಲಿ ನಾನು ಬರ್ತೀನಿ ಅನ್ನುವಂಥದ್ದು ಏನೋ ಸೂಚನೆ ಕೊಟ್ಟರು ಅಂತ ಕಾಣಿಸುತ್ತೆ. ಕೈ ಬಿಟ್ಟರು ಆ ಸಂದರ್ಭದಲ್ಲಿ ಪೊಲೀಸರು. ಆಮೇಲೆ ಕೈದವ್ರು ಸ್ವಲ್ಪ ಸಮಸ್ಯೆ ಇದೆ ಹಿಂದೆಯಿಂದನೂ ಕೂಡ. ತಮ್ಮ ಎಡಗೈಗೆ ಸಮಸ್ಯೆ, ಅವರು ಈ ಶೇಕ್ ಹ್ಯಾಂಡ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಭಾಳ ಸಮಸ್ಯೆ ಮಾಡ್ತಾರೆ. ಅವ್ರಿಗೆ ಕೈದೆಲ್ಲ ಸ್ವಲ್ಪ ಸಮಸ್ಯೆ ಇದೆ. ಆ ಕಾರಣಕ್ಕಾಗೇನೋ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನೋಡಿ, ಇಲ್ಲಿ ಕೈಯನ್ನು ಹಿಡಿದು ಎಳ್ಕೊಂಬರಕ್ಕೆ ಮಾಡಿದ್ರೆ ನಾನು ಬರ್ತೀನಿ, ನೀವು ಹೋಗಿ ಅನ್ನುವಂಥ ರೀತಿಯಾಗಿ ದರ್ಶನ್ ಅವರಲ್ಲಿ ಸೂಚನೆ ಕೊಡ್ತಾರೆ. ಅದಾದ ನಂತರಲ್ಲಿ ಅವರನ್ನು ಯಥಾ ಪ್ರಕಾರವಾಗಿ ಕರ್ಕೊಂಬಂದ್ರು. ಬಟ್ ಇಳಿತಾ ಇದ್ದ ಹಾಗೇನೆ ಅವರ ಹೆಗಲ ಮೇಲೆ ಕೈ ಹಾಕಿ ಮತ್ತು ಅವರನ್ನು ಕೋರ್ಟ್ ಹಾಲ್ಗೆ ಕರ್ಕೊಂಡು ಹೋಗುವಂಥದ್ದನ್ನು ನಾವಿಲ್ಲಿ ನೋಡಿದ್ವಿ. ನೋಡಿ, ಇಲ್ಲಿ ಸಾಮಾನ್ಯ ಕೈದಿಯನ್ನು ಯಾವ ರೀತಿಯಾಗಿ ಕರ್ಕೊಂಬರ್ತಾರೆ ಅಥವಾ ಸಾಮಾನ್ಯ ಆರೋಪಿಗಳನ್ನು ಯಾವ ರೀತಿಯಾಗಿ ಕರ್ಕೊಂಬರ್ತಾರೆ, ಅದೇ ರೀತಿಯಾಗಿ ಇಲ್ಲಿ ದರ್ಶನ್ ಅವರನ್ನು ಕರ್ಕೊಂಬಂದಂಥದ್ದನ್ನು ನಾವು ನೋಡಬಹುದಾಗಿದೆ. ನೋಡಿ, ಇಲ್ಲಿ ಸೊ ಹೆಗಲ ಮೇಲೆ ಕೈ ಹಾಕಿ ಅವರನ್ನು ಹಾಗೆ ಕೋರ್ಟ್ನ ಹಾಲ್ಗೆ ಕರ್ಕೊಂಡು ಹೋದರು. ಪವಿತ್ರ ಗೌಡ ಅವರಿಗಾಗಿ ಒಂದು ಹೆಚ್ಚಿನ ಮಹಿಳಾ ಸಿಬ್ಬಂದಿಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಅದನ್ನು ಹೊರತುಪಡಿಸಿದರೆ ಈಗ ದರ್ಶನ್ ಅವರನ್ನು ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಸೊ ಅವರ ಕೈಯನ್ನು ಹಿಂದ್ಗಡೆಯಿಂದ ಪೊಲೀಸರು ಲಾಕ್ ಮಾಡೇ ಇಟ್ಕೊಂಡಿದ್ರು ಈ ಟೈಮ್ನಲ್ಲೂ ಕೂಡ. ಅಗೈನ್ ನಾನು ಹೇಳಿದಾಗೆ ಸಾಮಾನ್ಯ ಆರೋಪಿಗಳನ್ನು ಹೇಗೆ ಕರ್ಕೊಂಡ್ಬರ್ತಾರೆ ಅದೇ ರೀತಿಯಾದಂಥ ಟ್ರೀಟ್ಮೆಂಟ್ ಈಗ ಸದ್ಯ ದರ್ಶನಿಗೆ ಸಿಗ್ತಾ ಇರುವಂಥದ್ದು. ಗೊತ್ತಿಲ್ಲ, ಜೈಲಿನ ಒಳಗೆ ಭಾಳ ಬಿರಿಯಾನಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಸಿಗರೇಟ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಈ ಥರದ್ದೆಲ್ಲ ಒಂದಷ್ಟು ಮಾತುಗಳು ಕೇಳಿಬರ್ತಾ ಇದ್ದಿತ್ತು. ಬಟ್ ಅದೇನೇ ಇದ್ರು ಕೋರ್ಟಿಗೆ ಕರ್ಕೊಂಬರುವಂಥ ಸಂದರ್ಭದಲ್ಲಂತೂ ಕೂಡ ಏನು ಭಾಳ ವಿಶೇಷವಾಗಿ ಅವರನ್ನು ಕನ್ಸಿಡರ್ ಮಾಡ್ತಾ ಇರುವಂಥದ್ದು ರೀತಿಯಾಗಿ ಇಲ್ಲೇನು ಕಂಡು ಬರ್ತಾ ಇಲ್ಲ. ಇದು 2ನೇ ಬಾರಿಗೆ ಅವರೀಗ ಮತ್ತೆ ಕೋರ್ಟಿಗೆ ಬರ್ತಾ ಇರುವಂಥದ್ದು.
ಮೊನ್ನೆ ಅವರ ಅರೆಸ್ಟ್ ಆದಂಥ 24 ಗಂಟೆ ಒಳಗಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕಂತ ಅನಿವಾರ್ಯತೆ ಇತ್ತು. ಅದರಂತೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು. ಇನ್ನೂ 5 ದಿವಸ, ಇನ್ನೂ 1 ದಿವಸ ಬಾಕಿ ಇದೆ. ಬಟ್ ನಾಳೆ ಭಾನುವಾರ ಆಗಿರುವಂಥ ಕಾರಣಕ್ಕಾಗಿ ಸಹಜವಾಗಿ ಕೋರ್ಟ್ ರಜೆ ಇರುತ್ತೆ. ಮತ್ತೆ ನ್ಯಾಯಾಧೀಶರು ಮನೆಗೆ ಕರ್ಕೊಂಡು ಹೋಗೋದು, ಅಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡೋದು, ಅಲ್ಲಿ ಮತ್ತೆ ಒಂದಷ್ಟು ಗೊಂದಲಗಳಾಗುತ್ತೆ. ಆಮೇಲೆ ನ್ಯಾಯಾಧೀಶರ ಸಮಯ ಕೂಡ ನಿಗದಿ ಆಗಬೇಕಾಗುತ್ತೆ. ಸೊ ಆ ಥರ ಗೊಂದಲ ಬೇಡ ಅಂತೇಳಿ ಒಂದಿನ ಇರುವಂಥ ಅಂದರೆ ಒಂದಿನ ಮುಂಚಿತವಾಗಿಯೇ ಅವ್ರನ್ನೀಗ ಕರ್ಕೊಂಬರುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಕೂಡ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಪೊಲೀಸರ ತನಿಖೆ ಇಲ್ಲಿ ಯಾವ ಮಟ್ಟಿಗೆ ಇವರು ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ ಅಂದರೆ, ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಅವ್ರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಪೊಲೀಸರಿಗೆ ಭಾಳ ಕ್ಲಿಯರ್ ಆಗಿ ಗೊತ್ತಾಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಇಂಚಿಂಚಾಗಿ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಅದು ನೀವು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಇನ್ನು ಯಾವುದೇ ರೀತಿಯಾದಂಥದ್ದು ಎವಿಡೆನ್ಸ್. ಯಾಕಂತಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಯಾರಾದರೂ ಪ್ರತ್ಯಕ್ಷದರ್ಶಿನೋ ಈ ರೀತಿಯಾದಂಥದ್ದು ಸ್ಟೇಟ್ಮೆಂಟ್ಸ್ಗಳು ಈ ಆರೋಪಿತರನ್ನು ಹೊರತುಪಡಿಸಿ ಉಳಿದಂಥವ್ರಿಂದ ಸಿಗುವಂಥ ತೀರಾ ಕಷ್ಟ. ಹೀಗಾಗಿ ಇಲ್ಲಿ ದರ್ಶನ್ ಆ ಸ್ಥಳದಲ್ಲಿದ್ದರು, ಆಮೇಲೆ ಇವರು ಹೊಡೆದಿದ್ದರಿಂದನೇ ಅವರು ತೀರ್ಕೊಂಡ್ರು ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಪೊಲೀಸರು ಭಾಳ ಕ್ಲಿಯರ್ ಆಗಿ ಇಲ್ಲಿ ಸಾಕ್ಷ್ಯವನ್ನು ಕಲೆ ಹಾಕಬೇಕಾದಂಥದ್ದಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದಂಥ ಸಂದರ್ಭದಲ್ಲಿ ಭಾಳ ಪಿನ್ ಟು ಪಿನ್ ಆ ಡೀಟೇಲ್ಸ್ಗಳದ್ರಲ್ಲಿ ಮೆನ್ಷನ್ ಆಗಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಸಣ್ಣ ಪುಟ್ಟ ಲೋಪಗಳಾದರೂ ಕೂಡ ಅದರ ಬೇಸ್ ಮೇಲೇ ಇವರು ಬೇಲ್ಗೆ ಪ್ರಯತ್ನ ಪಡೋದು ಅಥವಾ ಈ ಪ್ರಕರಣದಿಂದ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋಕೆ ಪ್ರಯತ್ನ ಪಡೋದು, ಈ ಥರದ್ದೆಲ್ಲ ನಡೆಯುತ್ತೆ. ಹಾಗಾಗಿ ಪೊಲೀಸರು ಯಾವ ಮುಲಾಜು ಕೂಡ ಇಲ್ಲ. ನೋಡಿ, ಇಲ್ಲಿ ಅವ್ರನ್ನ ಕೋರ್ಟ್ಗೆ ಕರ್ಕೊಂಬರುವಂಥ ಸಂದರ್ಭದಲ್ಲಿ ಅವ್ರನ್ನ ಟ್ರೀಟ್ ಮಾಡ್ತಾ ಇರುವಂಥ ರೀತಿಯಿಂದ ಹಿಡಿದು ಅವ್ರ ಮನೆಗೆ ನಿನ್ನೆ ನೋಡಿ ರಾತ್ರಿ ಸುಮಾರು ಮಧ್ಯರಾತ್ರಿ ತಡರಾತ್ರಿ ಸಂದರ್ಭದಲ್ಲಿ ದರ್ಶನ್ ಮನೆಗೆ ಹೋಗಿದ್ದಾರೆ ಪೊಲೀಸರು. ದರ್ಶನ್ರನ್ನ ಕರ್ಕೊಂಡೇ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಅಲ್ಲಿ ಮಹಜರ್ ಮಾಡಿದ್ದಾರೆ. ಮಹಜರ್ ಅಂತ ಅಂದರೆ ಈ ದರ್ಶನ್ ಸ್ಪಾಟಿಗೆ ಹೋದಂಥ ಸಂದರ್ಭದಲ್ಲಿ, ಅಂದರೆ ಹತ್ಯೆ ಮಾಡಿದಂಥ ಸ್ಪಾಟಿಗೆ ಹೋದಂಥ ಸಂದರ್ಭದಲ್ಲಿ ಏನೇನು ಎವಿಡೆನ್ಸ್ಗಳನ್ನು ಕಲೆ ಹಾಕಬೇಕಾಗುತ್ತೋ ಅದನ್ನೆಲ್ಲ ಪ್ರಯತ್ನ ಮಾಡಿದ್ದಾರೆ. ಅವ್ರು ಸ್ಪಾಟಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ಹುಟ್ಟಿದ್ದಂಥ ಬಟ್ಟೆ, ಅಲ್ಲಿಂದ ಬಂದು ಅವ್ರು ಸ್ನಾನ ಮಾಡಿದ್ದಾರೆ. ಆ ಸ್ನಾನ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಯಾವ ಸೋಪ್ ಬಳಸಿದ್ದಾರೆ, ಯಾವ ಬ್ರಷನ್ನು ಬಳಸಿದ್ದಾರೆ, ಯಾವ ಬಕೆಟನ್ನು ಬಳಸಿದ್ದಾರೆ, ಆಮೇಲೆ ಆ ಟೈಮ್ನಲ್ಲಿ ದರ್ಶನ್ ಹಾಕ್ಕೊಂಡಿದ್ದಂಥ ಒಳ ಉಡುಪುಗಳೇನೇನು, ಇದೆಲ್ಲವನ್ನು ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಪೊಲೀಸರು ಇಲ್ಲಿ ಯಾವ ಅಂದರೆ ಏನು ಮುಲಾಜು ಕೂಡ ಇಲ್ಲ ದರ್ಶನ್ ವಿಚಾರವಾಗಿ. ಆಮೇಲೆ ಭಾಳ ಪ್ರೆಷರ್ ಬಂದಿದೆ ಅನ್ನುವಂಥದ್ದು ನಮ್ಗೆ ಗೊತ್ತು. ಆಮೇಲೆ ಈ ಆರೋಪಿತರ ಪೈಕಿ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವರು ಭಾಳ ಪ್ರಭಾವಿಗಳ ನೆಂಟರು ಇವ್ರುಗಳು ಇದ್ದಾರೆ. ಅದರಲ್ಲಿ ಒಬ್ಬರು ಶಾಸಕರು, ಸಿಟ್ಟಿಂಗ್ MLA, ಮಾಜಿ ಸಚಿವರು, ಅವ್ರಿಗೆ ಸಂಬಂಧಪಟ್ಟ ಹಾಗಿನ ಭಾಳ ಹತ್ತಿರದ ಸಂಬಂಧಿ ಕೂಡ ಇದ್ದಾರೆ. ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಭಾಳ ಒತ್ತಡಗಳು ಬಂದಿದೆ ಈ ಪ್ರಕರಣ ಮುಚ್ಚಾಕೋದಕ್ಕೆ ಅಥವಾ ದರ್ಶನ್ರನ್ನ ಹೊರಬಿಡೋದಕ್ಕೆ. ಜೊತೆಗೆ ಕೆಲವು ಪ್ರಭಾವಿಗಳಿದಾರಲ್ಲ, ಅವ್ರವ್ರ ಸಂಬಂಧಿಗಳನ್ನೆಲ್ಲ ಹೊರಗಿಡೋಕೆ ಭಾಳ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ನಮ್ಗೆ ಗೊತ್ತಿರುವಂಥ ಸಂಗತಿ. ಬಟ್ ಅದೇನೇ ಇದ್ರೂ ಕೂಡ ಪೊಲೀಸರು ಯಾವ ಮುಲಾಜು ಮರ್ಜಿಗೂ ಕೂಡ ಇಲ್ಲಿ ಒಳಗಾಗದೆ ತನಿಖೆಯನ್ನು ನಡೆಸ್ತಾ ಇರುವಂಥ ಸಂದರ್ಭ. ಹಾಗಾಗಿ ಸಿಗುವಂಥ ಪ್ರತಿ ಸಣ್ಣ ಪುಟ್ಟ ಸಾಕ್ಷ್ಯಗಳು ಕೂಡ ಇಲ್ಲಿ ಒಬ್ಬ ಆರೋಪಿಯನ್ನು ಅಪರಾಧಿ ಅಂತ ಪ್ರೂವ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಸೂಚಿಕಲ್ ಕೂಡ ಅದು ದೊಡ್ಡ ಸಾಕ್ಷ್ಯನೇ ಆಗುತ್ತೆ. ಹೀಗಾಗಿ ಸಣ್ಣ ಪುಟ್ಟದ್ದು ಅನ್ನುವಂಥದ್ದು ನಾವು ಕನ್ಸಿಡರ್ ಮಾಡೋಕ್ಕಲ್ಲ. ಬಟ್ ಸ್ಟಿಲ್ ಯಾವುದೇ ತೆರನಾದಂಥ ಸಾಕ್ಷ್ಯಗಳಿದ್ರೂ ಕೂಡ ಅದನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸರು ಪ್ರತಿ ಹಂತದಲ್ಲೂ ಕೂಡ ಮಾಡ್ಕೊಂಡ್ಬಂದಿದ್ದಾರೆ. ಅದರ ಮುಂದುವರೆದ ಭಾಗ ಇನ್ನೂ ಕೂಡ ಇರಬೇಕಾದಂಥ ಕಾರಣಕ್ಕಾಗಿ ಹೆಚ್ಚಿನ ಪೊಲೀಸ್ ಕಸ್ಟಡಿಗೆ ಕೇಳ್ಬೋದಂಥ ಚಾನ್ಸಸ್ ಇದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಮೊದಲಿಗೆ 11 ಅನ್ನುವಂಥ ಡೀಟೇಲ್ಸ್ ಗೊತ್ತಾಗಿತ್ತು. ಅದಾದ್ಮೇಲೆ ಅದು 13ಕ್ಕೆ ಇರ್ತು. ಅದಾದ್ಮೇಲೆ ಅದು 17ಕ್ಕೆ ಹೋಯ್ತು. ಈಗ 18, 19 ಆರೋಪಿತರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂತ ಅಂದರೆ ಎಲ್ಲಾರನ್ನೂ ಗುಡ್ಡೆ ಹಾಕೊಂಡು ಅವ್ರ ಮುಂದೆ ಇವರೆಲ್ಲ ಪೌರುಷ ತೋರಿಸ್ತಂಥವ್ರು. ಅದು ಯಾರ ಮೇಲೆ? ರೇಣುಕಾ ಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಮೇಲೆ. ಆ ವ್ಯಕ್ತಿ ಮೇಲೆ ಇವ್ರುಗಳೆಲ್ಲ ಸೇರಿ ಹೊಡೆದಿರೋದೇನು, ಎತ್ತೆತ್ತು ಬಿಸಾಕಿರೋದೇನು, ಶೀಟ್ಗೆ ಏನೋ ಅದು ತಗಡಿನ ಶೀಟ್ಗಳಿಗೆ, ಅಲ್ಲಿದ್ದಂಥ ಗೂಡ್ಸ್ ಗಾಡಿಗೆ, ಅಲ್ಲಿದ್ದಂಥ ಸೀಸ್ ಆಗಿದ್ದಂಥ ವೆಹಿಕಲ್ಗೆ ಎಲ್ಲ ಕಡೆನೂ ಕೂಡ ಆತನನ್ನು ಎತ್ತಿ ಬಿಸಾಕಿದ್ದಾರೆ. ಬಹುಶಃ ಗೊತ್ತಿಲ್ಲ ಇವರಿಗೆಲ್ಲ ಈಗಲಾದರೂ ಆ ಪಶ್ಚಾತ್ತಾಪ ಕಾಡ್ತಾ ಇದೆಯೋ ಅಥವಾ ತಗ್ಲಾಕೊಂಡ್ಬಿಟ್ವಲ್ಲ ಅನ್ನುವಂಥದ್ದು ಅಷ್ಟೇ ಇವ್ರಿಗೆ ಬೇಸರ ಆಗಿರುವಂಥದ್ದು ಅಂತ. ದರ್ಶನ್ ಅಂಡ್ ಗ್ಯಾಂಗ್ ನ ವಿಚಾರಣೆ ಆರಂಭ ಆಗಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅವ್ರ ವಿಚಾರಣೆ ಶುರು ಆಗಿದೆ. ಪೊಲೀಸರು ತೊಂದರೆ ಕೊಟ್ಟಿದ್ದಾರಾ? ಸಹಜವಾದಂಥ ಮೊದಲ ಪ್ರಶ್ನೆ ಇರುತ್ತೆ. ಇದು ನ್ಯಾಯಾಧೀಶರ ಕಡೆಯಿಂದ ಆ ಪ್ರಶ್ನೆಯನ್ನ ಇಟ್ಟಿದ್ದಾರೆ ನ್ಯಾಯಾಧೀಶರು. ದರ್ಶನ್ ಹಾಗೆ ಪವಿತ್ರ ಗೌಡಗೆ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ. A1 ಹಾಗೆ A2 ಇವರಿಬ್ರು. ಪವಿತ್ರ ಗೌಡ A1, ಹಂಗಂತ ಪವಿತ್ರ ಗೌಡನೇ ಏನು ಹೋಗ್ಬಿಟ್ಟು ಚುಚ್ಬಿಟ್ರು, ಕೊಂದಾಕ್ಬಿಟ್ರು ಅನ್ನುವಂಥದ್ದಲ್ಲ. ಬಟ್ ಇದು ಒಟ್ಟು ಮೋಟಿವ್ ಏನಿತ್ತು, ಪವಿತ್ರ ಗೌಡ ಇಲ್ಲ ಅಂತ ಅಂದ್ರೆ ಈ ಪ್ರಕರಣನೇ ನಡೀತಾ ಇರಲಿಲ್ಲ ಅಥವಾ ಇಂಥದ್ದೊಂದು ಹತ್ಯೆನೇ ಆಗ್ತಾ ಇರಲಿಲ್ಲ. ಹಾಗಾಗಿ ಇದರ ಒಟ್ಟು ಮೋಟಿವ್ ಏನು ಪವಿತ್ರ ಅವರಿಂದ ಶುರುವಾಗಿರುವಂಥದ್ದು. ಹಾಗಾಗಿ ಸಹಜವಾಗಿ ಅವ್ರು A1 ಆಗಿರ್ತಾರೆ ಈ ಪ್ರಕರಣದಲ್ಲಿ. ಹಾಗೆ ಅವರಿಂದನೇ ಶುರುವಾಗ್ತಾ ಇದೆ ಈಗ ವಿಚಾರಣೆ. ಸೊ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಹಾಲ್ ನಲ್ಲಿ ಏನೇನಾಗ್ತಾ ಇದೆ,
ನ್ಯಾಯಾಧೀಶರು ಏನೇನ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಅದಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಕೊಡ್ತಾ ಇರುವಂತ ಉತ್ತರ ಏನು, ಅಥವಾ ಅವ್ರ ಪರವಾದಂತ ವಕೀಲರು ಏನು ವಾದ ಹೂಡ್ತಾ ಇದ್ದಾರೆ, ಪ್ರಮುಖವಾಗಿ ಪೊಲೀಸರ ಪರವಾಗಿರುವಂತ ಸ್ಪೆಷಲ್ ಪ್ರಾಸಿಕ್ಯೂಟರ್ ಅವ್ರೇನು ವಾದವನ್ನ ಹೂಡ್ತಾ ಇದ್ದಾರೆ, ನಮಗೂ ನಿಮಗೂ ತಿಳಿದೇ ಇರುವಂತ ಸಂಗತಿ, ವಿಚಾರಣಾ ಸಂದರ್ಭದಲ್ಲಿ ಆಗಿರುವಂತದ್ದು, ಪೊಲೀಸರ ಗಮನಕ್ಕೆ ಬಂದಿರುವಂತ ಕೆಲ ಸಂಗತಿಗಳು ಕೂಡ ಸಹಜವಾಗಿ ಇಲ್ಲಿ ಈಗ ಮೆನ್ಷನ್ ಮಾಡ್ತಾರೆ. ನೋಡಿ, 30 ಲಕ್ಷವನ್ನ ವಿವಿಧ ಆರೋಪಿಗಳಿಂದ ನಾವೀಗ ವಶಕ್ಕೆ ಪಡೆದಿದ್ದೀವಿ, ರಿಕವರಿ ಆಗ್ತಾ ಇದೆ. ಆರೋಪಿಗಳಿಗೆ ಪೊಲೀಸರು ತೊಂದರೆ ಕೊಟ್ಟಿದ್ದಾರಾ ಅನ್ನುವಂಥದ್ದನ್ನು ಮೊದಲನೇದಾಗಿ ಪ್ರಶ್ನೆ ಮಾಡ್ತಾರೆ ನ್ಯಾಯಾಧೀಶರು. ಇಲ್ಲ ಅಂತ ಹೇಳ್ತಾರಂತೆ, ಏನು ತೊಂದರೆ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರಂತೆ. ಮೊನ್ನೆ ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರದಲ್ಲಿ ಇಲ್ಲ, ನಂಗೇನು ತೊಂದರೆ ಆಗಿಲ್ಲ, ಬಟ್ ಈ ವಾಶ್ರೂಮ್ ಪಕ್ಕ ನನಗೆ ಕೂರಿಸ್ಬಿಟ್ಟು ಏರಿಯಾದ ಭಾಳ ಸ್ಮೆಲ್ಲು ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರಂತೆ. ಅಂದರೆ ಮೊನ್ನೆದೊಂದು ಕೇಸ್ ಸ್ಟಡಿ ನಾನು ಹೇಳ್ತಾ ಇರುವಂಥದ್ದು ಅಷ್ಟೇ. ಬಟ್ ಇಲ್ಲೂ ಅದೇ ಥರದ ಪ್ರಶ್ನೆ ಬಂತು. ಇವರಿಗೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬಿಡಿ, ಶಾಮಿಯಾನ ಎಲ್ಲ ಸುತ್ತಮುತ್ತ ಹಾಕ್ಕೊಟ್ಟು ಇವರೇನು ಓಡಾಡಿದ್ರು ಮಾಡಿದ್ರು, ಹೊರಗಡೆ ಕಾಣ್ಬಾರ್ದು, ಇದೆಲ್ಲ ವ್ಯವಸ್ಥೆಗಳು ಚೆನ್ನಾಗಾಗಿದೆ. 10 ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ ತನಕ IPDR ಡೇಟಾಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಡೇಟಾ ರಿಟ್ರೀವ್ ಮಾಡಬೇಕಾಗಿದೆ, ಮೊಬೈಲನ್ನು ರಿಟ್ರೀವ್ ಮಾಡಬೇಕಾಗಿದೆ. ಆ ಡೇಟಾ ರಿಟ್ರೀವ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಆಮೇಲೆ 30 ಲಕ್ಷ ಹಣವನ್ನು ವಿವಿಧ ಆರೋಪಿಗಳಿಂದ ವಶಕ್ಕೆ ಪಡೆದಿದ್ದೀವಿ. ನೋಡಿ, ಇದೆಲ್ಲವೂ ಕೂಡ SPP ಸಂದರ್ಭದಲ್ಲಿ ಹೇಳ್ತಾ ಇರುವಂಥ ಸಂಗತಿಗಳು, ಅಥವಾ ಪೊಲೀಸರ ಪರವಾಗಿರುವಂಥ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇರುವಂಥದ್ದು ಸಂಗತಿಗಳು ಇವೆಲ್ಲ. ಸೊ 30 ಲಕ್ಷ ರೂಪಾಯಿ ಅಲ್ಲಿಗೆ ರಿಕವರಿ ಆಗಿದೆ ಅನ್ನುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟ ಆಯ್ತಲ್ವಾ, ಕೇಸ್ ಮುಚ್ಚಾಕುವಂಥ ನಿಟ್ಟಿನಲ್ಲಿ ಅಥವಾ ಯಾರು ಅಪ್ರೂವರ್ ಮಾಡುವಂಥ ನಿಟ್ಟಿನಲ್ಲಿ ಹಣದ ವ್ಯವಹಾರ ಕೂಡ ನಡೆದಿತ್ತು ಅನ್ನುವಂಥದ್ದು ಖಚಿತ ಆಗಿದೆ. TV9 ಇದನ್ನ ಇವ್ರು ತಗಲಾಕೊಂಡಂತ 3ನೇ ಅಥವಾ 2ನೇ ದಿನದ ಸಂದರ್ಭದಲ್ಲೇ ಈ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿತ್ತು. 30 ಲಕ್ಷ ರೂಪಾಯಿಗೆ ಇದು ಹೆಂಗ್ ಡೀಲ್ ಆಗಿತ್ತು ಅನ್ನುವಂಥದ್ದು, ಅದು ಯಾವ ರೀತಿಯಾಗಿ ಡೀಲ್ ಆಗಿತ್ತು ಎತ್ತ ಅನ್ನುವಂಥದ್ದು ಈಗ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಪ್ರಯತ್ನ ಪೊಲೀಸರ ಕಡೆಯಿಂದ ಆಗ್ತಾ ಇದೆ. ಆಮೇಲೆ ಇವ್ರನ್ನ ಯಾಕೆ ನಾವು ಇನ್ನೂ ವಶಕ್ಕೆ ಪಡಿಬೇಕು ಅಥವಾ ವಶದಲ್ಲಿ ಇಟ್ಕೋಬೇಕು, ಇವರಿಂದ ಏನು ಇನ್ನು ನಮಗೆ ತನಿಖೆ ಮಾಡುವಂಥದ್ದು ಬಾಕಿ ಇದೆ, ಇಂತಹದನ್ನೆಲ್ಲವನ್ನು ಕೂಡ ಇದೀಗ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಾರೆ. ಆಮೇಲೆ ಇವರೆಲ್ಲ ವಾಟ್ಸಪ್ ಕಾಲ್ ಎಲ್ಲ ಮಾಡಿರುವಂತ ಕಾರಣಕ್ಕಾಗಿ ನಿಮ್ಗೆ ಗೊತ್ತಾಗುತ್ತೆ, ನೀವು ವಾಟ್ಸಪ್ ಅಲ್ಲಿ ಯಾರಿಗಾರು ಕಾಲ್ ಮಾಡಿದ್ರೆ ಅದರಲ್ಲಿ ಸುಲಭವಾಗಿ ಅದನ್ನು ಪತ್ತೆ ಹಚ್ಚೋದಕ್ಕಾಗಲ್ಲ. ಈ ಕಾರಣಕ್ಕಾಗಿನೇ ಈ ಇಂಟರ್ನೆಟ್ ಪ್ರೋಟೋಕಾಲ್ ಡೀಟೇಲ್ ರೆಕಾರ್ಡ್ಸ್ ಅಥವಾ ಇವರೇನು ಈಗ ಕೇಳ್ತಾ ಇದ್ದಾರೆ IPDR, ಇದನ್ನೆಲ್ಲ ರಿಟ್ರೀವ್ ಮಾಡುವಂಥದ್ದು ಅವಶ್ಯಕತೆ ಇರುತ್ತೆ. ಅದ್ರಲ್ಲಿ ನೀವು ವಾಟ್ಸಪ್ಪಲ್ಲಿ ಕಾಲ್ ಮಾಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ ಅನ್ನೋದು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅನ್ನುವಂಥದ್ದೆಲ್ಲ ಬರುತ್ತೆ. ಅಂದರೆ ಅದು ಸುಲಭವಾಗಿ 3ನೇ ವ್ಯಕ್ತಿ ಅದನ್ನೆಲ್ಲ ಕೇಳಿಸ್ಕೊಳ್ಳೋಕೆ ಟ್ರ್ಯಾಪ್ ಮಾಡೋದಕ್ಕೆ ಎಲ್ಲ ಸಾಧ್ಯ ಆಗಲ್ಲ. ಅದರ ಜೊತೆಗೇನೆ ಇವರು ಇಂಟರ್ನೆಟ್ ಅನ್ನ ಬಳಸ್ಕೊಂಡು ಏನೇನು ಮಾಡಿದ್ದಾರೆ ಅದೆಲ್ಲವೂ ಕೂಡ ರಿಟ್ರೀವ್ ಮಾಡಬೇಕಾಗುತ್ತೆ.